ನಮಸ್ಕಾರ, ನನ್ನ ಹೆಸರು ನಾಗವೇಣಿ. ನಾನು ಸಂಪರ್ಕ ಸಂಸ್ಥೆಯಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂಪರ್ಕ ಸಂಸ್ಥೆಯು 34 ವರ್ಷಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದ್ರ ಜೊತೆನಲ್ಲಿ ವಲಸೆ ಕಟ್ಟಡ ಕಾರ್ಮಿಕರ ಅಭಿವೃದ್ಧಿಗಾಗಿ ಮತ್ತು ಸಾಮಾಜಿಕ ಭದ್ರತೆಯ ಹಕ್ಕುಗಳನ್ನ ಪಡೆಯೋದ್ರ ಬಗ್ಗೆನೂ ಕಾರ್ಯನಿರ್ವಹಿಸ್ತಾ ಇದೆ. ವಲಸೆ ಕಟ್ಟಡ ಕಾರ್ಮಿಕರು ಅಂದ್ರೆ ಯಾರು? ಕಟ್ಟಡ ಕಾರ್ಮಿಕರಿಗೆ ಒಂದು ಮಂಡಳಿ ಇದೆ. ಅದ್ರ ಬಗ್ಗೆ ಅದ್ರಲ್ಲಿ ನೋಂದಣಿ ಮಾಡ್ಕೊಳ್ಳೋದು ಹೇಗೆ, ಮತ್ತೆ ಅದ್ ನೋಂದಣಿ ಮಾಡ್ಕೊಂಡು ಅದ್ರ ಹಕ್ಕುಗಳನ್ನ ಪಡೆಯೋದು ಹೇಗೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ. ಕಾರ್ಮಿಕ ಮಂಡಳಿ ಅಂತ ಅಂದ್ರೆ, ಕಾರ್ಮಿಕ ಮಂಡಳಿ ಬಗ್ಗೆ ನಾವು ಒಂದ್ ಸ್ವಲ್ಪ ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಕಟ್ಟಡ ಕಾರ್ಮಿಕರಿಗೆ ಅಂತಾನೆ ಒಂದು ಮಂಡಳಿ ಇದೆ. ಮಂಡಳಿಯಲ್ಲಿ ನೋಂದಣಿ ಆಗ್ಬೇಕು ಅಂತ ಅಂದ್ರೆ ಅದಕ್ಕೆ ಬೇಕಾದಂತ ಅರ್ಹತೆ ಮತ್ತೆ ಅಗತ್ಯ ದಾಖಲೆಗಳನ್ನ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಅರ್ಹತೆ ಮತ್ತು ಅಗತ್ಯ ದಾಖಲೆಗಳೇನು ಅಂತ ಹೇಳಿದ್ರೆ, ಮೊದಲಿಗೆ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕು. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕು. ಬ್ಯಾಂಕ್ ಪಾಸ್ಬುಕ್ ಅಂದ್ರೆ 4-5 ಅಕೌಂಟ್ ಇರೋದ್ರಿಂದ ಯಾವ್ದು ಚಾಲ್ತಿಯಲ್ಲಿ ಇರುತ್ತೆ, ರನ್ನಿಂಗ್ ಅಲ್ಲಿ ಯಾವ ಅಕೌಂಟ್ ಇರುತ್ತೋ ಆ ಅಕೌಂಟ್ ನ ಕೊಟ್ರೆ ನಿಮ್ಗೆ ಯೂಸ್ ಆಗುತ್ತೆ, ಅಂದ್ರೆ ಉಪಯೋಗ ಆಗುತ್ತೆ. ಮಂಡಳಿಯಿಂದ ಯಾವ್ದಾದ್ರು ಅಮೌಂಟ್ ಏನಾದ್ರು ಬರ್ಬೇಕು, ಹಣ ಯಾವ್ದಾದ್ರು ಬರ್ಬೇಕು ಅಂದ್ರೆ ಅದಕ್ಕೆ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ 90 ದಿನಗಳ ಪ್ರಮಾಣ ಪತ್ರ ಅಂತ ಇರುತ್ತೆ. ನೀವು ಕಟ್ಟಡ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಿಮ್ಮ ಮೇಸ್ತ್ರಿ ಅಥವಾ ಓನರ್ ಹತ್ರ ಒಂದು ವರ್ಷದಲ್ಲಿ 365 ದಿನದಲ್ಲಿ 90 ದಿನಗಳು ಕಟ್ಟಡ ಕೆಲಸ ಮಾಡಿರ್ತೀರಾ ಅಲ್ವಾ, ಅದ್ರ ಸಂಬಂಧಪಟ್ಟಂತ ಒಂದು ಪ್ರಮಾಣ ಪತ್ರ, ನೀವು ನಿಜವಾಗ್ಲೂ ಕಟ್ಟಡ ಕಾರ್ಮಿಕರೇ ಆಗಿರ್ತೀರಾ ಅನ್ನೋದಕ್ಕೋಸ್ಕರ ಒಂದು ಪ್ರಮಾಣ ಪತ್ರ ನಿಮ್ ಮೇಸ್ತ್ರಿ ಕೊಡ್ತಾರೆ, ಅದನ್ನ ತಗೊಂಡ್ಬರ್ಬೇಕು. ಈಗ ಒಟ್ಟಾಗಿ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಬುಕ್ ಮತ್ತೆ ಆಧಾರ್ಗೆ ಲಿಂಕ್ ಆಗಿರುವಂತ ಫೋನ್ ನಂಬರ್, 90 ದಿನಗಳ ಪ್ರಮಾಣ ಪತ್ರವನ್ನ ತಂದು ಕೊಟ್ರೆ ನಾವು ಕಟ್ಟಡ ನಮ್ಮ ಕಾರ್ಮಿಕರ ಮಂಡಳಿಯಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ, ನೋಂದಣಿ ಮಾಡಿ ಲೇಬರ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ತೀವಿ. ಮೊದಲು ಕಟ್ಟಡ ಕಾರ್ಮಿಕರಂದ್ರೆ ಯಾರು ಅಂತ ತಿಳ್ಕೊಳ್ಳೋಣ. ಹೆಲ್ಪರ್, ಮೇಷನ್, ಎಲೆಕ್ಟ್ರಿಷಿಯನ್ ಇವರೆಲ್ಲ ಕಟ್ಟಡ ಕಾರ್ಮಿಕರು. ಅಂದ್ರೆ ಒಂದು ಮನೆ ಕಟ್ಟುವಾಗ ಇಂದ ಹಿಡಿದು ಗೃಹ ಪ್ರವೇಶದವರೆಗೂ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನೆಲ್ಲ ಕಟ್ಟಡ ಕಾರ್ಮಿಕರಂತಾನೆ ನಾವು ಪರಿಗಣಿಸ್ತೀವಿ. ಇಂಥವ್ರಿಗೆ ಮಾತ್ರನೇ ಕಾರ್ಮಿಕ ಮಂಡಳಿಯಲ್ಲಿ ನೋಂದಣಿ ಮಾಡಿರ್ತೀವಿ. ಬೇರೆ ಡ್ರೈವರ್ಗಳು ಇವರೆಲ್ಲ ಅಂದ್ರೆ ಪರಿಗಣಿಸೋದಿಲ್ಲ, ಅವ್ರನ್ನ ಕಟ್ಟಡ ಕಾರ್ಮಿಕರು ಅಂತ ಪರಿಗಣಿಸೋದಿಲ್ಲ. ಈ ಕಟ್ಟಡ ಕಾರ್ಮಿಕರು ಮಂಡಳಿಯಲ್ಲಿ ನಾವು ಅದನ್ನ ಹೇಗೆ ನೋಂದಣಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಅರ್ಹತೆ ಇರ್ಬೇಕು. ಅರ್ಹತೆ ಅಂದ್ರೆ ಹೇಗೆ ಅಂದ್ರೆ 18 ವರ್ಷದಿಂದ 55 ವರ್ಷದ ಒಳಗೆ ಇರೋರು ಮಾತ್ರನೇ ಕಟ್ಟಡ ಕಾರ್ಮಿಕರು ಅಂತಾನೆ ಅವ್ರು ಗುರುತಿಸ್ತೀವಿ. ಮತ್ತೆ ಅವರಿಗೆ ಮಾತ್ರನೇ ಲೇಬರ್ ಕಾರ್ಡ್ ನ ಮಾಡ್ಕೊಡ್ತೀವಿ. ನಿಮಗೆ ಲೇಬರ್ ಕಾರ್ಡ್ ದೊರೆತ ತಕ್ಷಣ ಸಿಗುವಂತಹ ಸೌಲಭ್ಯಗಳು ಏನು ಅಂತ ಹೇಳಿದ್ರೆ, ಮೊದಲಿಗೆ ತಕ್ಷಣ ಸಿಗುವಂತದ್ದು ವೈದ್ಯಕೀಯ ಸಹಾಯ. ವೈದ್ಯಕೀಯ ಸಹಾಯ ಅಂತ ಹೇಳಿದ್ರೆ, ಒಂದು ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಕಾಯಿಲೆ ಬಿದ್ದಂತ ಮನುಷ್ಯ ಫಲಾನುಭವಿ ಆಗಿರ್ತಲ್ಲ, ಅವ್ರಿಗೆ ಒಂದು ದಿನಕ್ಕೆ 300 ರಿಂದ 2 ಲಕ್ಷ ರೂಪಾಯಿವರೆಗೂ ಅವ್ರಿಗೆ ಏನ್ ಕಾಯಿಲೆ ಬಂದಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ಅಮೌಂಟ್ ಸಿಗುತ್ತೆ. ಒಂದು ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲಸ ಮಾಡೋ ಜಾಗದಲ್ಲಿ ಮೇಲಿಂದ ಬಿದ್ದು ಅಥವಾ ಕೈ ಅಥವಾ ಕಾಲು ಅಥವಾ ಸೊಂಟಕ್ಕೆ ಏನಾದ್ರು ತೊಂದರೆ ಆಗಿ 6 ರಿಂದ 1 ವರ್ಷ ಕಾಲ ಕೆಲಸ ಮಾಡಕ್ ಆಗೋದೇ ಇಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ 1,000ದಿಂದ 20,000ವರೆಗೂ ಇನ್ಶೂರೆನ್ಸ್ ಅಮೌಂಟ್ ಅಂತ ಸಿಗುತ್ತೆ. ಅದು ಹೇಗೆ ಅಂತ ಅಂದ್ರೆ, ಒಂದ್ 6 ತಿಂಗಳು ನಿಮ್ಗೆ ಕೆಲಸ ಮಾಡಕ್ ಆಗೋದೇ ಇಲ್ಲ, ಮನೇಲೇ ಇರ್ತೀರಾ, ನಿಮ್ಮ ಫ್ಯಾಮಿಲಿ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇನ್ಶೂರೆನ್ಸ್ ಅಂತ ಅಮೌಂಟ್ ಅಂತ ಸಿಗುತ್ತೆ. ಅದಾದ ನಂತರ ಅದು ಏನೂ ಇಲ್ಲ, ಅದಕ್ಕಿಂತ ಜಾಸ್ತಿ ತೊಂದರೆ ಆಗಿದೆ, ಅಪಘಾತ ಆಗಿದೆ ಅಂತಾದ್ರೆ ಅಪಘಾತ ಪರಿಹಾರ ಸಂಪೂರ್ಣ ಶಾಶ್ವತ ದುರ್ಬಲತೆ ಅಂತ ಅಂದ್ರೆ ಪರ್ಮನೆಂಟ್ ಆಗಿ ಕೆಲಸನೇ ಮಾಡೋದಕ್ಕೆ ಆಗೋದಿಲ್ಲ, ಪೂರ್ತಿ ಹಾಸಿಗೆ ಹಿಡ್ದಿದೀವಿ, ನಮ್ಗೆ ಕೆಲಸನೇ ಮಾಡೋದಕ್ಕೆ ಆಗೋದಿಲ್ಲ, ನಮ್ಮ ಕುಟುಂಬಕ್ಕೆ ಏನಾದ್ರು ಪರಿಹಾರ ಬೇಕು ಅಂದ್ರೆ 2 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಅಮೌಂಟ್ ಅಂತ ಕುಟುಂಬಕ್ಕೆ ಸಿಗುತ್ತೆ. ಫಲಾನುಭವಿ ಆಗಿರ್ಬೇಕು ಅವರು, ಲೇಬರ್ ಕಾರ್ಡ್ ಇರೋರ್ಗೆ ಅವ್ರ ಫ್ಯಾಮಿಲಿಗೆ ಅಂತ ಇನ್ಶೂರೆನ್ಸ್ ಅಂತ 2 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ. ಇದೆಲ್ಲ ತೊಂದರೆಗಿನ್ನ ಇನ್ನೊಂದು ಹೆಚ್ಚು ಅಂತ ಏನು ಅಂತ ಹೇಳಿದ್ರೆ, ಅಂತ್ಯಕ್ರಿಯೆ ವೆಚ್ಚ. ಈಗ ಲೇಬರ್ ಕಾರ್ಡ್ ಮಾಡ್ಕೊಂಡಿರೋಂತ ಮನುಷ್ಯ ಸಾಮಾನ್ಯವಾಗಿ ತೀರ್ಕೊಂಡ್ರೆ, ಮರಣ ಹೊಂದಿದ್ರೆ ಅವನ ನಾಮಿನಿ ಯಾರಾಗಿರ್ತಾರೆ, ತಂದೆ, ತಾಯಿ ಅಥವಾ ಹೆಂಡತಿಗೆ, ಅವರ ನಾಮಿನಿಗೆ 75,000 ಅಂತ್ಯಕ್ರಿಯೆ ವೆಚ್ಚ ಅಂದ್ರೆ ಮರಣ ಹೊಂದಿದ ನಂತರ ಅಂತ್ಯಕ್ರಿಯೆ ವೆಚ್ಚ ಅಂತ 75,000 ರೂಪಾಯಿಗಳು ಬೇಕು. ಇದೆಲ್ಲ ನಾವು ಹೇಗ್ ತಗೋಬೇಕು ಅಂತ ನಿಮ್ಗೆ ಹೇಳೋದಾದ್ರೆ, ಎಲ್ಲದಕ್ಕೂ ದಾಖಲೆಗಳು ಬೇಕು. ಲೇಬರ್ ಕಾರ್ಡ್ ಆಗಿದ ತಕ್ಷಣ ನಾವು ಅಮೌಂಟ್ ಕೊಡ್ಸಿ ಅಂದ್ರೆ ಕೊಡ್ಸೋದಕ್ ಆಗೋದಿಲ್ಲ, ದಾಖಲೆಗಳು ಬೇಕಾಗುತ್ತೆ. ಈಗ ವೈದ್ಯಕೀಯ ಸಹಾಯಧನ ಅಂದ್ರೆ 300 ರಿಂದ 2 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ ಅಂತ ಅನ್ನೋದಾದ್ರೆ, ನೀವು ಎಷ್ಟು ಮಿನಿಮಮ್ ಏನೇ ಕನಿಷ್ಠ ಪಕ್ಷ 2 ದಿನ ಅಂದ್ರೆ 48 ಗಂಟೆಗಳ ಕಾಲ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ಬೇಕು. ಅಡ್ಮಿಟ್ ಆದ್ಮೇಲೆ ಡಾಕ್ಟರ್ಗಳು ಖರ್ಚು ಮಾಡಿರುವಂತ ಬಿಲ್ಗಳನ್ನ ಕೊಡ್ತಾರೆ. ಮೆಡಿಸನ್ ಆಗಿರ್ಬೋದು ಅಥವಾ ಬೇರೆ ಸ್ಕ್ಯಾನಿಂಗು, ಎಕ್ಸ್ರೇ, ಇದಕ್ಕೆಲ್ಲ ಒಂದು ಬಿಲ್ ಅಂತ ಇರ್ತಾರೆ, ಬಿಲ್ಗಳನ್ನ ತರಬೇಕು. ಮತ್ತೆ ಡಿಸ್ಚಾರ್ಜ್ ಸಮ್ಮರಿ ಅಂತ ಇರುತ್ತೆ. ಈ ವೈದ್ಯಕೀಯ ಸಹಾಯಧನದಲ್ಲಿ ಯಾವುದೇ ನೀವು ಪರಿಹಾರ ತಗೋಬೇಕು ಅಂತ ಹೇಳಿದ್ರು ನಮ್ಗೆ ಬೇಕಾಗಿರೋ ದಾಖಲೆಗಳು ಲೇಬರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್, ಮತ್ತೆ ಬಿಲ್ಸ್ ಗಳು ಬೇಕು. ಎಷ್ಟು ದುಡ್ಡು ಖರ್ಚು ಮಾಡಿರ್ತೀರಾ ಅಷ್ಟು ಬಿಲ್ಗಳು ಬೇಕು, ಮತ್ತೆ ಡಿಸ್ಚಾರ್ಜ್ ಸಮ್ಮರಿ, ಇದಿಷ್ಟು ನಮ್ಗೆ ಬೇಕಾಗತ್ತೆ. ನಂತರ ನೀವು ಅದರಿಂದ ಬೆನಿಫಿಟ್ ನ ತಗೊಳ್ಬಹುದು.
ಕೆಲಸ ಮಾಡ್ಬೇಕಾದ್ರೆ ಅಥವಾ ಕೆಲ್ಸಕ್ಕೆ ಹೋಗುವಾಗ ಅಥವಾ ಬರುವಾಗ ಏನಾದ್ರೂ ಆಕ್ಸಿಡೆಂಟ್ ಆದಾಗ ನಿಮ್ಗೆ ಒಂದು 6 ತಿಂಗಳು ಕೆಲಸ ಮಾಡಕ್ಕಾಗಲ್ಲ, ತುಂಬಾ ಕೈಯೋ ಕಾಲೋ ಅಥವಾ ಸೊಂಟನ ಏನಾದ್ರು ಆಗಿದೆ ಅಂತ ಹೇಳಿದಾಗ ಇಲ್ಲಿ ಭಾಗಶಃ ಶಾಶ್ವತ ದುರ್ಬಲತೆ ಅಂತ ಇದೆ. ಇದು ಪಿಂಚಿನ್ ಅಂತ ಬರುತ್ತೆ. ತಿಂಗಳಿಗೆ 1,000ದಿಂದ ಎಷ್ಟು ಏಟ್ ಆಗಿದೆ, ಎಷ್ಟು ದುರ್ಬಲವಾಗಿದ್ದಾರೆ ಅಂತ ನೋಡ್ಕೊಂಡು ಅದ್ರ ಮೇಲೆ ತಿಂಗಳಿಗೆ 1,000ದಿಂದ 20,000ದವರೆಗೂ ಪಿಂಚಿನ್ ಅಂತ ಬರುತ್ತೆ. ಇಷ್ಟೊತ್ತು ತಕ್ಷಣ ಸಿಗುವಂತ ಸೌಲಭ್ಯಗಳನ್ನ ಹೇಳಿದೀವಿ. ಈಗ ಕಾರ್ಡ್ ಪಡೆದು 1 ವರ್ಷ ಆದ್ಮೇಲೆ ಸಿಗುವಂತ ಸೌಲಭ್ಯಗಳನ್ನ ಹೇಳ್ತೀನಿ. ಇದು ಮದುವೆ ಸಹಾಯಧನ ಅಂತ. ವಯಸ್ಕರು ಅಂದ್ರೆ 18 ವರ್ಷ ಆಗಿರೋರು ಕಟ್ಟಡ ಕಾರ್ಮಿಕರಾಗಿದ್ದು ಅವರು ಮದುವೆ ಕಾರ್ಡ್ ಮಾಡಿಸಿ 1 ವರ್ಷ ಆದ್ಮೇಲೆ ಮದುವೆ ಆದ್ರೆ ಅವರಿಗೆ ಮದುವೆಗೆ ಅಂತ ಸಹಾಯಧನ ಅಂತ ಬರುತ್ತೆ. ಅಥವಾ ಮದ್ವೆ ಆಗಿ ಮಕ್ಳಿರುವಂತ ವಯಸ್ಕರಲ್ಲದೆ ಇರುವಂತ ತಂದೆ ತಾಯಿ ಆಗಿ ಮಕ್ಕಳು ಅವಲಂಬಿತರಾಗಿರ್ತಲ್ಲ, ಲೇಬರ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿದ್ರೆ ಅವರಿಗೆ 2 ಮಕ್ಳು, ಮೊದಲ 2 ಮಕ್ಳಿಗೆ ಮದುವೆ ಸಹಾಯಧನ ಕೂಡ ಪಡಿಬಹುದು. ಅಂದ್ರೆ 60,000 ರೂಪಾಯಿವರೆಗೂ ಅವ್ರಿಗೆ ಅಮೌಂಟ್ ಸಿಗುತ್ತೆ, ಸಹಾಯಧನ ಅಂತ ಬರುತ್ತೆ. ಅದಾದ ನಂತರ ವಿಶೇಷವಾಗಿ ಮಹಿಳೆಯರು ಕಟ್ಟಡ ಕೆಲಸ ಮಾಡ್ತಾ ಇದ್ದು ಕಟ್ಟಡ ಕಾರ್ಮಿಕರಾಗಿ ಮಂಡಳಿಯಲ್ಲಿ ನೋಂದಾಯಿತರಾಗಿದ್ರೆ ಅವ್ರಿಗೆ ಹೆರಿಗೆ ಭತ್ಯೆ ಅಂತ ಬರುತ್ತೆ. ಹೆರಿಗೆ ಸೌಲಭ್ಯ ಅಂತ ಸಿಗುತ್ತೆ. ಅದು ಹೇಗೆ ಅಂತಾರೆ, ಅವ್ರು ಮೊದ್ಲು ಕಾರ್ಡ್ ಮಾಡ್ಸಿರ್ಬೇಕು. ಕಾರ್ಡ್ ಮಾಡಿಸಿ 1 ವರ್ಷ ಆದ್ಮೇಲೆ ಅವ್ರೇನಾದ್ರು ಗರ್ಭಿಣಿಯರಾಗಿದ್ದು ಕೆಲಸ ಮಾಡಿ ಗರ್ಭಿಣಿಯರಾಗಿ 2 ಮಕ್ಳಿಗೆ, ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ, ಯಾವ್ದಾದ್ರು ಸರಿನೇ, ಮೊದಲ 2 ಮಕ್ಕಳುಗಳಿಗೆ ಅಂತಾನೆ 50,000 ರೂಪಾಯಿವರೆಗೂ ಹೆರಿಗೆ ಸೌಲಭ್ಯ ಅಂತ ಸಹಾಯಧನ ಸಿಗುತ್ತೆ. ಅದಾದ ನಂತರ ನಮ್ಗೆ ಮದ್ವೆನೂ ಆಯ್ತು, ಮಕ್ಕಳು ಇದಾರೆ ಮೇಡಮ್, ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಲಿಕೆ ಭಾಗ್ಯ ಅನ್ನೋ ಒಂದು ಸೌಲಭ್ಯ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಮೊದಲು ಲೇಬರ್ ಕಾರ್ಡ್ ಅಲ್ಲಿ ಮಕ್ಕಳ ಹೆಸರನ್ನ ನೋಂದಾಯಿಸಿರ್ಬೇಕು. ಅವರು ಅವಲಂಬಿತರಾಗಿರ್ಬೇಕು, ಮಕ್ಕಳು ಓದ್ತಾ ಇರ್ಬೇಕು. 1ನೇ ತರಗತಿಯಿಂದ ಅವ್ರು ಎಲ್ಲಿ ತನಕ ಓದ್ತಾರೆ, ಡಿಗ್ರಿ ಸ್ನಾನಕೋತ್ತರ ಪದವಿವರೆಗೂ ಹೋಗ್ಬೋದು, ಡಿಗ್ರಿ PhD ಎಲ್ಲಿವರೆಗೂ ಓದ್ತಾರೋ ಅಲ್ಲಿ ತನಕನು ಅವ್ರಿಗೆ ಸ್ಕಾಲರ್ಶಿಪ್, ಶೈಕ್ಷಣಿಕ ಸಹಾಯಧನ ಅಂದ್ರೆ ಸ್ಕಾಲರ್ಶಿಪ್ ಸಿಗುತ್ತೆ. ಈಗ ಮದುವೆ ಸಹಾಯಧನ ಅಂತ ಹೇಳ್ದೆ ಅಲ್ವಾ, ಅದನ್ನೆಲ್ಲ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ದಾಖಲಾತಿಗಳು ಬೇಕಾಗುತ್ತೆ. ಅದು ಏನು ಅಂತ ಹೇಳಿದ್ರೆ, ಯಾರು ಲೇಬರ್ ಕಾರ್ಡ್ ಮಾಡಿಸಿ ಇರ್ತಾರೆ, ವರ್ಕರ್ ಆಗಿರ್ಬೋದು ಅಥವಾ ಅವಲಂಬಿತರಾಗಿರ್ಬೋದು, ಅವರ ಲೇಬರ್ ಕಾರ್ಡ್ ಬೇಕು, ಬ್ಯಾಂಕ್ ಪಾಸ್ಬುಕ್, ಆಧಾರ್ ಕಾರ್ಡ್, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮ್ಯಾರೇಜ್ ಸರ್ಟಿಫಿಕೇಟ್. ಮದುವೆ ಆಗಿದೆ ಅಂತ ಗೌರ್ಮೆಂಟ್ ಆಫೀಸಲ್ಲಿ ಹೋಗಿ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬಂದ್ರೆ ಆ ದಾಖಲಾತಿಗಳನ್ನೆಲ್ಲ ನಾವು ಅರ್ಜಿ ಹಾಕಿ ಅವ್ರಿಗೆ 60,000 ರೂಪಾಯಿಗಳನ್ನ ಸಹಾಯಧನ ಕೊಡಿಸ್ಬೋದು. ಹಾಗೇನೆ ಹೆರಿಗೆ ಸೌಲಭ್ಯ ಅಂತ ಹೇಳದೆ ಅಲ್ವಾ, ಅದ್ರಲ್ಲಿ ಏನು ಅಂತ ಹೇಳಿದ್ರೆ ಹಾಸ್ಪಿಟ್ಲಲ್ಲಿ ಬರುವಂತ ಡಿಸ್ಚಾರ್ಜ್ ಸಮ್ಮರಿ ಆಗಿರ್ಬೋದು, ಬಿಲ್ಸ್, ಮತ್ತೆ ಮಗು ಹುಟ್ಟಿದಂತ ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಇದಿಷ್ಟು ಮತ್ತೆ ತಾಯಿ ಲೇಬರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇಷ್ಟು ಕೊಟ್ರೆ ನಾವು ಹೆರಿಗೆ ಸಹಾಯ ಸೌಲಭ್ಯಗಳನ್ನ ಪಡ್ಕೊಳ್ಬಹುದು. ಹಾಗೇನೆ ಕಲಿಕೆ ಭಾಗ್ಯದಲ್ಲಿ ಶೈಕ್ಷಣಿಕ ಸ್ಕಾಲರ್ಶಿಪ್ ತಗೊಳ್ಬೇಕು ಅಂತ ಹೇಳಿದ್ರೆ ಮಗುವಿನ ಆಧಾರ್ ಕಾರ್ಡ್, ತಂದೆ ತಾಯಿ ಆಧಾರ್ ಕಾರ್ಡ್, ಲೇಬರ್ ಕಾರ್ಡ್ ಜೊತೆಯಲ್ಲಿ ಶಾಲೆಗೆ ಸಂಬಂಧಪಟ್ಟಂತ ಕೆಲವೊಂದು ದಾಖಲಾತಿಗಳಿರುತ್ತೆ. ಇದಿಷ್ಟು ತಂದು ಕೊಟ್ಟ ನಾವು ಅರ್ಜಿನ ಸಲ್ಲಿಸಬಹುದು. ನೀವು ಮೇಷನ್ನು, ಪ್ಲಂಬರು, ಎಲೆಕ್ಟ್ರಿಷಿಯನ್, ಬಾರ್ ಬೆಂಡಿಂಗು, ವೆಲ್ಡರು, ಈ ತರ ಎಲ್ಲ ಪೇಂಟರ್ ಆಗಿರೋದ್ರಿಂದ ಅವ್ರಗಳಿಗೆ ಕಾರ್ಮಿಕ ಮಂಡಳಿಯಲ್ಲಿ ಉಪಕರಣಗಳು ಅಂತ ಟೂಲ್ಸ್ ಕಿಟ್ ಅಂತ ಕೊಡ್ತಾರೆ. ಪ್ರತಿ ವರ್ಷನೂ ಸಿಗುತ್ತೆ. ಅದು ಅಂದ್ರೆ ನುರಿತ ವ್ಯಕ್ತಿಗಳಾಗಿರ್ಬೇಕು, ಸ್ಕಿಲ್ ವರ್ಕರ್ ಆಗಿದ್ರೆ ಮಾತ್ರನೇ ಸಿಗುತ್ತೆ, ಹೆಲ್ಪರ್ಗೆಲ್ಲ ಸಿಗೋದಿಲ್ಲ. ಇದು ಕೆಲಸ ಮಾಡುವಂತ ಜಾಗದಲ್ಲಿ ಅಪಘಾತದಿಂದ ಮರಣ ಹೊಂದಿದ್ರೆ ಅವರ ನಾಮಿನಿಗೆ ಅಂತ 5 ಲಕ್ಷ ರೂಪಾಯಿವರೆಗೂ ಇನ್ಶೂರೆನ್ಸ್ ಹಣ ಸಿಗುತ್ತೆ. ಇದಲ್ದೆ ಇಲ್ಲ ನಮ್ಗೇನೂ ಆಗಿಲ್ಲ, ನಾವು ಚೆನ್ನಾಗಿದ್ದೀವಿ, ಕೆಲಸ ಮಾಡ್ತಾ ಇದೀವಿ ಅನ್ನೋದಾದ್ರೆ ಪ್ರತಿ ವರ್ಷ 18 ವರ್ಷದಿಂದ 55 ವರ್ಷದವರೆಗೂ ಮಿನಿಮಮ್ ಏನಿಲ್ಲ ಅಂದ್ರೆ 5 ರಿಂದ 7 ವರ್ಷ ಅವರು ಪ್ರತಿ ವರ್ಷ ರಿನಿವಲ್ ಮಾಡಿಸ್ಕೊಂಡಿದ್ದು 60 ವರ್ಷ ಆದ್ರೆ ಅವರಿಗೆ ಪಿಂಚಣಿ ಸೌಲಭ್ಯ ಅಂತ ಇದೆ. ಪ್ರತಿ ತಿಂಗಳು 3,000 ರೂಪಾಯಿ ಅಂತೆ ಪಿಂಚಣಿ ಸೌಲಭ್ಯ ಅಂತ 60 ವರ್ಷ ಆದ್ಮೇಲೆ ಅದನ್ನ ಪಡ್ಕೊಳ್ಬಹುದು. ಇದೆಲ್ಲ ಕಾರ್ಮಿಕ ಮಂಡಳಿಯಿಂದ ಸಿಗುವಂತ ಸೌಲಭ್ಯಗಳು. ಕಟ್ಟಡ ಕಾರ್ಮಿಕರಾಗಿದ್ದು ನೋಂದಣಿ ಮಾಡಿಕೊಳ್ಳಬೇಕಾದ್ರೆ ಅಥವಾ ಇದೆಲ್ಲ ಸೌಲಭ್ಯಗಳನ್ನ ಪಡೆದುಕೊಳ್ಳಬೇಕಾದ್ರೆ ನಮ್ಮ ಸಂಪರ್ಕ ಸಂಸ್ಥೆಯು 3 ಸ್ಥಳಗಳಲ್ಲಿ ನಮ್ಮ ಸಂಪರ್ಕ ಶ್ರಮಿಕರ ಸಹಾಯ ಕೇಂದ್ರ ಅಂತ ಒಂದು ಕೇಂದ್ರ ಇದೆ. ಅದು ಎಲ್ಲೆಲ್ಲಿ ಅಂತ ಹೇಳಿದ್ರೆ ಬನಶಂಕರಿ, ಕಮ್ಮನಹಳ್ಳಿ ಮತ್ತು ಪೀಣ್ಯ SRS ಬಸ್ ಸ್ಟಾಪ್ ಅಲ್ಲಿ ಇದೆ. ನೀವು ಅಲ್ಲಿಗೆ ಬಂದು ಈ ಎಲ್ಲ ಸೌಲಭ್ಯಗಳನ್ನು ಅಥವಾ ನೋಂದಾಯಿ. ನಮಸ್ತೆ ಮ್ಯಾಮ್, ಈ ಲೇಬರ್ ಕಾರ್ಡ್ ಮಾಡಿಸ್ಕೋಬೇಕು ನಿಮ್ಮ ಹತ್ರ, ಈ ಸಂಪರ್ಕ ಆರ್ಗನೈಸೇಷನ್ ಅವ್ರ ಹತ್ರ ಅಂದ್ರೆ ಏನಾದ್ರೂ ನಾವು ದುಡ್ಡು ಕೊಡ್ಬೇಕಾ ಮೇಡಮ್? ಫೀಸ್ ತರ ಈ ತರ ಏನಾದ್ರೂ ಈ ಫೀಸ್ ಇದೆಯಾ, ದುಡ್ಡು ಕೊಡ್ಬೇಕಾ? ಅಂದ್ರೆ ಸಂಪರ್ಕ ಸಂಸ್ಥೆಯಿಂದ ನಿಮ್ಗೆಲ್ಲ ಸಿಗುವಂತ ಸೌಲಭ್ಯಗಳು ಉಚಿತವಾಗೇ ಇರುತ್ತೆ. ನಾನ್ ಮೊದ್ಲೇ ಹೇಳ್ದಂಗೆ ಅಗತ್ಯವಾದ ದಾಖಲೆಗಳ ಜೊತೆಯಲ್ಲಿ 90 ದಿನಗಳ ಪ್ರಮಾಣ ಪತ್ರ ಅಂತ ಹೇಳ್ದೆ. ಅದು
ಅದು ಹೇಗೆ ಅಂದ್ರೆ ನಿಮ್ಮ ಮೇಸ್ತ್ರಿ ಅಥವಾ ಮಾಲೀಕರ ಹತ್ರ ಸೀಲು ಅಥವಾ ಸೈನ್ ಹಾಕಿಸ್ಕೊಂಡ್ ಬಂದ್ರೆ ಅವರು ನಿಮ್ಗೆ, ನೀವ್ ಹೇಳ್ತೀರಾ ನಾವು ಒಂದೇ ಕಡೆ ಕೆಲಸ ಹೋಗಲ್ಲ ಮೇಡಮ್, ಪ್ರತಿದಿನ ಒಂದೊಂದ್ ಕಡೆ ಒಂದೊಂದ್ ವಾರ ಆಗಿರ್ಬೋದು, ತಿಂಗಳಿಗೆ ಒಬ್ಬೊಬ್ರ ಹತ್ರ ಒಂದೊಂದ್ ಕಡೆ ಹೋಗ್ತೀವಿ, ನಮ್ಗೆ ಪ್ರಮಾಣ ಪತ್ರ ಸಿಗೋದಿಲ್ಲ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಂದು ಕರ್ನಾಟಕ ಕಟ್ಟಡ ಶ್ರಮಿಕರ ಸಂಘ ಅಂತ ಒಂದು ಸಂಘ ಇದೆ. ಅದ್ರಲ್ಲಿ ನೀವು ನೋಂದಣಿ ಆದ್ರೆ ಅವರು ನಿಮ್ಮನ್ನು ನೀವು ಕಟ್ಟಡ ಕಾರ್ಮಿಕರು ಹೌದಾ ಇಲ್ವಾ ಅಂತ ಪರಿಶೀಲಿಸಿ ನಿಮ್ಗೆ 90 ದಿನಗಳ ಪ್ರಮಾಣ ಪತ್ರವನ್ನ ನೀಡ್ತಾರೆ. ಅದಕ್ಕೆ 125 ರೂಪಾಯಿ ಕೊಟ್ಟು ನೀವು ನೋಂದಣಿ ಆಗ್ಬೇಕು. ಮೇಡಮ್, ಇವಾಗ ಕಾರ್ಡ್ ಮಾಡಿಸಿದೀವಲ್ಲ, ನಮಗೆ ಎಷ್ಟು ದಿನ ಆದ್ಮೇಲೆ ನಮಗೆ ಆ ಕಾರ್ಡ್ ನಮ್ಮ ಕೈಗೆ ಕೊಡ್ತೀರಾ? ನಿಮ್ಗೆ ಲೇಬರ್ ಕಾರ್ಡ್ ಮಾಡಿ ತಕ್ಷಣನೇ ನಿಮ್ಗೆ ಅಕ್ನಾಲೇಜ್ಮೆಂಟ್ ನ ಕೊಟ್ಬಿಡ್ತೀವಿ. ಆ ಅಕ್ನಾಲೇಜ್ಮೆಂಟ್ ನಿಮ್ಮ ಹತ್ರ ಇರುತ್ತೆ. ಆದ್ರೆ ಲೇಬರ್ ಕಾರ್ಡ್ ಬರೋದಕ್ಕೆ 45 ದಿನಗಳಾಗತ್ತೆ. ಯಾಕೆ ಅಂತ ಅಂದ್ರೆ ನೀವು ನಿಜವಾಗ್ಲೂ ಕಟ್ಟಡ ಕಾರ್ಮಿಕರು ಹೌದಾ ಇಲ್ವಾ, ನೀವು ಕೊಟ್ಟಂತ ವಿಳಾಸ ಆಗಿರ್ಬೋದು ಅಥವಾ ಮೇಸ್ತ್ರಿ ಎಲ್ಲ ಕರೆಕ್ಟ್ ಆಗಿ ಇದೆಯಾ, ವಿಳಾಸ ಎಲ್ಲ ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಿ ಎಲ್ಲ ಸರಿಯಾಗಿದ್ದರೆ ಮಾತ್ರನೇ 45 ದಿನಗಳಲ್ಲಿ ನಿಮ್ಗೆ ಕಾರ್ಡ್ ನಿಮ್ ಕೈಗೆ ಸಿಗುತ್ತೆ. ನಮಸ್ಕಾರ ಮೇಡಮ್, ಮೊನ್ನೆ ಬನಶಂಕರಿ ಆಫೀಸಲ್ಲಿ ನಮ್ಮದು ಲೇಬರ್ ಕಾರ್ಡ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಹೆಂಡ್ತಿದು ಲೇಬರ್ ಕಾರ್ಡ್ ಮಾಡಿಸ್ಬೇಕು ಮೇಡಮ್ ಹೊಸದು. ನಮ್ಮ ಹತ್ರ ಒಂದೇ ಮೊಬೈಲ್ ನಂಬರ್ ಇದೆ, ನಿಮ್ಮ ಆಫೀಸಲ್ಲಿ ಇನ್ನೊಂದು ಮೊಬೈಲ್ ನಂಬರ್ ಕೊಡಿ ಅಂತ ಹೇಳ್ತಿದ್ದಾರೆ. ಏನು ಮಾಡಬೇಕೋ ಗೊತ್ತಾಗ್ತಿಲ್ಲ ಮೇಡಮ್, ನೀವು ಅದಕ್ಕೇನಾದರೂ ಹೇಳ್ತೀರಾ? ಹೌದಪ್ಪ, ಹೇಳಿದ್ದು ಸರಿ. ನಿಮ್ಮ ಹೆಂಡತಿಗೆ ಇನ್ನೊಂದು ಮೊಬೈಲ್ ನಂಬರ್ ಬೇಕು. ಯಾಕಂದ್ರೆ ಸರ್ಕಾರದಿಂದ ಸೌಲಭ್ಯಗಳನ್ನ ತಗೊಳ್ಬೇಕು ಅಂತ DBT ಆಪ್ ಅಂತ ಇದೆ. ಅದರಿಂದ ಏನು ಅಂತ ಹೇಳಿದ್ರೆ ಅವ್ರದೇ ಆದಂತ ಮೊಬೈಲ್ ನಂಬರ್ಗಳನ್ನ ರಿಜಿಸ್ಟ್ರೇಷನ್ ಮಾಡಿ ಅವ್ರಿಗೆ ಯಾವ್ದಾನ ಸೌಲಭ್ಯಗಳನ್ನ ಪಡ್ಕೋಬೇಕಾದ್ರೆ ಹಣ ಬರುತ್ತೆ ಅಂತ ಅಂದ್ರೆ ಅವ್ರ ಅಕೌಂಟ್ಗಳಿಗೆ ಮಾತ್ರನೇ ಹೋಗೋದ್ರಿಂದ ಅವರ ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಲ್ಲಿ. ನಿಮ್ಮ ಹೆಂಡತಿಗೆ ಏನಾದ್ರು ಬೇರೆ ಲೇಬರ್ ಕಾರ್ಡ್ ಮಾಡಿಸ್ಬೇಕು, ಅವರು ಕಟ್ಟಡ ಕೆಲಸನೇ ಮಾಡೋದು, ನಮ್ ಜೊತೆಲೆ ಕೆಲಸ ಮಾಡೋದು ಅಂದ್ರೆ ನೀವು ಒಂದ್ ನಂಬರ್ ತಗೊಳ್ಳಿತ್ತು ಅಂದ್ರೆ ಏನು ಇಲ್ಲ, 50 ರೂಪಾಯಿ ಕೊಟ್ರೆ ಒಂದ್ ನಂಬರ್ ಸಿಗುತ್ತೆ. ನಿಮ್ಮ ಹತ್ರ ಮೊಬೈಲ್ಗಳು ಇರುತ್ತೆ, ಅದಕ್ಕೆ ಒಂದು ನಂಬರ್ನ ತಗೊಂಡು ಬನ್ನಿ, ನಾವು ಮಾಡ್ಕೊಡ್ತೇವೆ. ಹೊಸದಾಗಿ ಲೇಬರ್ ಕಾರ್ಡ್ ನ ಮಾಡ್ಕೊಡ್ತೀವಿ. ಅವ್ರಿಗೆ ಸಿಗ್ಬೇಕಾಗಿರೋ ಸೌಲಭ್ಯಗಳು ಅವರ ಹೆಸರಲ್ಲೇ ನೋಂದಣಿ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ. ಅವ್ರಿಗೆಲ್ಲ ಸೌಲಭ್ಯಗಳು ಸಿಗುತ್ತೆ. ಕಾರ್ಮಿಕ ಮಂಡಳಿಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನಿಮ್ಮ ಕಾಲೋನಿಗಳಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಕಟ್ಟಡ ಕಾರ್ಮಿಕರಿಗೆ ಧನ್ಯವಾದಗಳು. ಹಾಗೇನೆ ನಾನು ಆಗ್ಲೇ ತಿಳಿಸ್ಕೊಟ್ಟಂತ ನಮ್ಮ ಶ್ರಮಿಕರ ಸಂಘದ ಕೇಂದ್ರಗಳಿಗೆ ಬಂದು ನೀವು ನೋಂದಣಿ ಮಾಡ್ಕೋಬೇಕು, ಹಾಗೆ ನಾನು ಹೇಳಿದಂತ ಸೌಲಭ್ಯಗಳನ್ನೆಲ್ಲ ಪಡೆದುಕೊಳ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.